ಅಂದ್ರೆ ಹೋಗಣ್ಣ ಮುತ್ತೆ ಅಂದ ಕೆರೆ ಒಳಗೆ ಬೆತ್ತ ಹೋಗೋದು ಏನಂತ ಕರ್ದಾನ ಏನತ್ತ ಕೆರೆಂದ ಎದ್ದು ಬಾರೋ ಕೆರೆಂದ ಎದ್ದು ಬಾರೋ ಅಂತ ಹೊದ್ರಿ ಬಿಟ್ಟ ಆ ಬೆತ್ತ ತಗೊಂಡು ಕೆರೆಗೆ ಎದ್ದು ಬಿಡ್ತಾರೆ ಕೂಸ. ಮೊದಲನೇ ಹೆಸರು ಏನು ಕೂಸಿನ ಹೆಸರ ಸಿದ್ದರಾಯ. ಮೊದಲನೇ ಹೆಸರು ಕೂಸಿನ ಹೆಸರು ಸಿದ್ದರಾಯ. ಕೆರೆಯಿಂದ ಕೆರೆಗಿನ ಏನು ಎದ್ದು ಹೊರಗೆ ಬಂದ ಕಿಚಿನ ಹೋಗೇಣ ಮುತ್ತೇನ ತೊಡಿಬೇಕು ನೋಡು. ಕೆರೆಗೆ ಅದ ಸಂಬಂಧ ಕೆರೆಸಿದ್ದ ತವನ ಏನಾತ್ರಿಪ್ಪ ಇದು ಕತ್ತಿಬಾಗ್ ಯಾವ್ದಂದ್ರ ಯಾವ ಸನ್ನಿವೇಶರಿಪ್ಪ ಇದು? ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕ. ಅಥಣಿ ತಾಲೂಕ ಆಗಿನ ಕಾಲದೊಳಗೆ ಜೈನಾಪುರ. ಈ ಸದ್ಯ ಏನಾದ್ರಿ ಯಾವ ಊರ ಹೆಸರ? ಐನಾಪುರ ಐತ್ರಿ. ಆಗಿನ ಗೊತ್ತಿರ್ಬೇಕಲ್ಲ ಊರ. ಆಗಿನ ಕಾಲಕ್ಕ ಜೈನಾಪುರ, ಈಗಿನ ಕಾಲಕ್ಕ ಅದೇ ಮೋಳೆ ಐನಾಪುರ. ನೋಡ್ರಿ ಏನಾಗಿತ್ತು ಅವಾಗ ಯೋಗಿನ ರಮಸಿದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಯಾರ್ಯಾರಿಪ್ಪ ಅವ್ರ ಹೆಸರು ಏನದ? 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು? ಯಾರು? ಡೋಣಜ ಮಾಸಿದ್ದಪ್ಪ, ತೇರವಾಡ ಮಂಗರಾಯ, ಕರಣಿ ಮಲಕಾರಿಸಿದ್ದ ಪುಣ್ಯದ ಮಕ್ಕಳು ಇವರು 3 ಮಂದಿ. 4 ಮಂದಿ ವರವಿನ ಮಕ್ಕಳು ಯಾರ್ಯಾರು? ಯಾರ್ಯಾರು? ಅವತಾರ ಅವಧೂತ ಸಿದ್ಧ, ದೇವೇಂದ್ರ ಬೆಳೆಯಾಣ ಸಿದ್ಧ, ಆಚಾರಗೌಡ ಸೋಮಣ್ಣ ಮುತ್ಯ, ಕಡಿ ಹುಟ್ಟ ಕಣ್ಣ ಮುತ್ಯ. ಹೌದು. ಒಬ್ಬಕ್ಕೆ ಹೆಣ್ಣು ಮಗಳು ಅಕ್ಕಿನಿ ರೇವಕಾದೇವಿ. ಬೆಳಗಾವಿ ಜಿಲ್ಲೆಯ ಭಕ್ತರಕ್ಕಿಗೆ ಜನ್ನವಾಯಿ ಅಂತಾರ. ಜನ್ನವ್ವ ಬೆಳಗಾವಿ ಜಿಲ್ಲಾದಾಗ ಅಕ್ಕಿಗೆ ಜನ್ನುಬಾಯಿ ಅಂತಾರ. ಅಕ್ಕಿನ ಹೊಟ್ಟಿನ 2 ಗಂಡಸ ಮಕ್ಕಳು ಹುಟ್ಟಿದ್ರು. ಯಾರ್ಯಾರಿಪ್ಪ? ಆರ್ಯಣ ಸಿದ್ಧ ಮತ್ತು ಮಲಕಾರ ಸಿದ್ಧ. ಕೆರೂರು ಮಲಕಾರ ಸಿದ್ಧ, ಎಲ್ಪಾರ್ ಹಟ್ಟಿ ಅರಣ್ಯ ಸಿದ್ಧ. ಈ ಭಾಗದಾಗ ಅವ್ರು ಎಂತ ಕೀರ್ತಿ ಮಾಡ್ಯಾರ ನಿಮ್ಗೆಲ್ಲರಿಗೂ ಗೊತ್ತದ. ಮುಂದೆ ಹಾಡ್ತೀನಿ ಅವನ್ನೆಲ್ಲ. ಹೌದು. ಏನಾಯ್ತು ನೋಡ್ರಿ, ಏನಾಯ್ತು? ಅವಾಗ ಜೈನಾಪುರದ ಗೌಡ್ರು ಎಲ್ಲಿಗೆ ಬೀಗ್ತನ ಮಾಡಿದ್ರು ತಮ್ಮ ಹೆಣ್ಣು ಮಕ್ಕಳನ್ನ. ಅರಿಕೇರಿ ಎಲ್ಲ ಬೇವರಿಗೆ ಒಳಗೆ ಧರ್ಮರು ಹೋಗಿ 4 ಮಂದಿ ಹೊಟ್ಟಿಲೆ 21 ಮಂದಿ ಮೊಮ್ಮಕ್ಕಳು ಹುಟ್ಟಿದ್ರಲ್ರಿಪ್ಪ. ಆ 21 ಮಂದಿ ಒಳಗ ಅವಧೂತ ಸಿದ್ಧನ ಮಕ್ಕಳಿಗೆ ಹೆಣ್ಣು ಕೊಟ್ಟಿದ್ರು ಜೈನಾಪುರದ ಗೌಡ್ರು. ಜೈನಾಪುರ ಗೌಡ್ರು ಇವ್ರಿಗತ್ತೆ ಲಿಂಗಾಯತ್ರ ಅವರು. ಹೌದು. ಕೊಳ್ಳಾಗ ಲಿಂಗ ಕಟ್ಕೊಂಡಿದ್ರು. ಗೌಡ್ರನ್ನ ಕೊಳ್ಳ ಲಿಂಗ ಇರುದಿಲ್ಲ ಅವರಿಗೆ. ಹೌದು. ಅವರೆಲ್ಲ ನಮಗತ್ತೆ ಏನ್ ಹಣಿ ಮ್ಯಾಗ ಬಂಡ ಬಡ್ಕೊಂಡ್ ಪೂಜಾರಿ ಗೊತ್ತ ಅಡ್ಯಾಡ್ತಾರನ್ನ ಅವರು. ಇಲ್ಲ, ಗೌಡ್ರ ತಮ್ಮ ಧರ್ಮನಾಗ ಇರೋರಿಲ್ಲ. ಹೌದಿಲ್ರಿ? ಹೌದಾ? ಅವಾಗ ಬೇವರಿಗೆ ಬಂದ ಧರ್ಮದ ಜೋಡಿ ಬಿಗ್ತಾನ ಮಾಡಿದ್ರು. ಹೌದಾ? ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ ಹೊಂಟ್ರತ್ತ ಗೌಡ್ರು. ಹೆಣ್ಣು ಮಕ್ಕಳನ್ನ ಹಬ್ಬಕ್ಕೆ ಕರ್ಕೊಂಡು ತಮ್ಮ ತವ್ರ ಮನೆಗೆ ಹೊಂಟ್ರು ಜೈನಾಪುರಕ್ಕ. ಈಗಿನ ಗತ್ತೆ ಆಗಿನ ಕಾಲೊಳಗ ಈಗಿನ ಕಾಲಗತ್ತೆ ವಾಹನ ಸೌಕರ್ಯ ಇದ್ದಿದ್ದಿಲ್ಲ. ಎತ್ತಿನ ಬಂಡೆ ಕರ್ಕೊಂಡು ಹೊಂಟಿದ್ರು. ಏನ್ ಕೇಳ್ತಾರ ಜೈನಾಪುರ ಗೌಡ್ರು ಹೆಣ್ಣು ಮಕ್ಕಳಿಗೆ? ಹೆಣ್ಣು ಮಕ್ಕಳಿಗೆ ಕೇಳಿದರ್ತ ಏನತ್ತ? ನಾವ್ ಹೆಚ್ಚಿನವ್ರು ನಿಮ್ಮ ಗಂಡದೇವ್ರ ಹೆಚ್ಚಿಗೋ. ನೋಡ್ರಿ ಅವ್ರ ಹೆಣ್ಮಕ್ಳು ಅಂದ್ರು ಏನತ್ರಿ? ನಮ್ಮ ಗಂಡದೇವ್ರೆ ಹೆಚ್ಚಿಗೆ ಅಂದ್ರು. ಏನಂತಾರ ಜೈನಾಪುರ ಗೌಡ್ರು? ಒಂದು ಹರ ಕಂಬಳಿ ಹಾಕೊಂತಿರ್ತಾವ ಪೂಜಾರಿಗಳು. ಅವ್ರಂದ್ರ ಏನತ್ತ? ಅಲ್ಲ ನಮಗರ ಶ್ರೀಮಂತಿಗೆ ಎಂತಾರ ಐತಿ. ಸುತ್ತಿನ ಹಳ್ಳಿ ಜನ ನಡಕ್ತಾ ಇತ್ ನಮ್ಮ ನೋಡಿದ್ರು ಗೌಡ್ರು ಬಂದ್ರ ಆನಿ ಒಂಟಿ ಕುದುರೆ ಬಾಗ ಆಕಳಿಂಡಿ ಎಮ್ಮೆ ಗೋಣೆ ಡವಣಿಗೆ ಕಟ್ಟಿದ್ದ. ಕೈಕೋ ಮಂದಿ ಚೌರ ಬೀಸವ್ರ 1000 ಮಂದಿ ಹಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗೆ ಬಂಗಾರ ಮಂಚ ಬೆಳ್ಳಿ ಹಾಕಿದ್ದು ಗೌಡ್ರ ಮನ್ಯಾಗ. ನಮ್ಮಲ್ಲಿ ಅಂತ ಶ್ರೀಮಂತಿಕೆ ಐತಿ. ಆದ್ರ ಸಿದ್ರ ಮನ್ಯಾಗ 1000 ಮಂದಿ ಕಸ ಹುಡುಕ್ತಾರ ನಮ್ಮ ದನಗಳ ಕಾಲಾಗ. 1000 ಮಂದಿ ಆಳ ನಮ್ಮ ಮನ್ಯಾಗ 1000 ಚೀಲ ನಿಟ್ಟೈತಿ. ನಿಮ್ಮ ಸಿದ್ರ ಮನ್ಯಾಗ ಏನೈತಿ? ಹಗಲಿ ಮ್ಯಾಗ ಹರಕ್ಕ ಗೊಂಗಡಿ, ಬಗಲಿಗೆ ಬಂಡಾರ ಚೀಲ, ಕೈಯಾಗ ಒಂದು ವಾಂಕನಂತ ಬೆತ್ತಾಡ್ಕೊಂಡ್ ಮನಿ ವಾಂಕನಂತ ಬೆಕ್ಕ ಹಿಡ್ಕೊಂಡ್ ಕಿಸಿಂದ ತಲೆ ಮ್ಯಾಗ ಒಂದ ಹರಕ್ ಪಟ್ಕ ಸುತ್ಕೊಂಡ್ ಮನಿ 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 ಬೇಡ್ಕೊತ ಅಡ್ಡಾಡ್ತಾವು. ನಮ್ಮಂಗ ಅಕ್ಕಾರ ಅವ್ರ ನಮ್ಮ ಜೋಡಿ ಏನ್ ಅಕ್ಕಾರ ಅವ್ರ ಪೂಜಾರಿಗಳು ಅಂದ್ರಿ. ಗೌಡ್ರು ಜೈನಾಪುರ ಗೌಡ್ರು ಅಂದ್ರು. ಎಲ್ಲ ನಮ್ಮ ಗಂಡದೇರಿ ಹೆಚ್ಚಿಗೆ ಅದಾರ. ಕನಸಿ ಹೇಳ್ತಾರ, ಉಂಡು ಊಟ ಹೇಳ್ತಾರ, ಪಾತಾಳದನ್ನ ಸುದ್ದಿ ಹೇಳ್ತಾರ. ಅಂದ ಬಿತ್ತಿ ಅಂದ ಬೆಳಿತಾರ. ಅವರು ಒಂದೇ ದಿನದಾಗ ಬಿತ್ತಿ ಒಂದೇ ದಿನದಾಗ ಬೆಳೆದು ತೋರಿಸ್ತಾರ. ಅಂತ ನಿಮ್ಮ ಶ್ರೀಮಂತಿಗೆ ನಮ್ಮ ಪೂಜಾರಿಗಳು ಕಾಲಾಗಿನ ಒಂದು ಎಡಗಾಲಿ ಮ್ಯಾಗಿನ ಧೂಳಿನ ಕಿಮ್ಮತ್ತ ಅಲ್ಲಂದ್ರಿ ಅವರು. ಗೌಡ್ರು ಏನಂತಾರಿಪ್ಪ? ತೆರದ ಕೆಂಡಾದ ಊರ್ನ ಬೆಂಕಿ ಆದ್ರ ಗೌಡ್ರು. ಹೌದಾ? ನೋಡು ಮನೆ ನಿಮ್ಮನ್ನ ಕರಿಲಾಕ ಬರ್ಲಿ, ಅವಾಗ ನೋಡು ಮನೆ ಧರ್ಮರದು ಬೆಳಕ ಶಕ್ತಿ. ನಿಮ್ ಪೂಜಾರಿಗಳು ತಾಕತ್ ತೆಗಿತಗಿದ್ರೆ ಕರ್ಕೊಂಡು ಹೋದ್ರ ಗೌಡ್ ಕಳ್ಸಲಿಲ್ರಿ.
ಹೊಳೆ ಗಂಡ ಮನಿ ಕಳಿಸ್ತಾರಿಲ್ಲ ಕರಿಲಾಕ್ ಬರ್ಲಿ ಅವ್ರು. ಅವಾಗ ಏನಾಯ್ತು? ಯಾರು ಯಾರಿಪ್ಪ? ಸಾಲದೊಡ್ಡಿ ಸಿದ್ಧ ತಡಿ ಮೂಲಕ ಸಿದ್ಧ ಮರಬದಿ ಹೋಗಿ ಸಿದ್ಧ ಬರ್ತೀನಾಗ ಪಡೆ ಕೆಂಚ ಸೋಮಯ್ಯ ದೇವ್ರ ಬಂದ್ರ ನೋಡ್ರಿಪ್ಪ, ತಂದಿಗೆ ಹೇಳಲಾರೆ. ಗುಡ್ಡಿನ ಮ್ಯಾಗ ಮುತ್ತಾಗು ಹೇಳಿಲ್ಲ. ಯಾರ್ ಮಾಡ್ತಾರ? ಬೇವರಿ ಒಳಗ ಅಪ್ಪದಿಯರಿಗೆ ಹೇಳಲಿಲ್ಲ. ಹೆಂಡ್ರ ಕರಿಲಾಕ್ ಬಂದ್ರತ್ತ ಜೈನಪ್ಪ. ಅವ್ರ ಅವ್ವ ಅಪ್ಪ ಹೇಳಾರಿ, ಇವ್ರು ಹೆಂಡ್ರ ಕರಿಲಾಕ್ ಓಡೋಗ್ಬಿಟ್ರಿ ಹೆಂಡ್ರ ಮನಿಗೆ. ಹೌದಾ? ಅವಾಗ ಬಂದು ಬ್ಯಾಟಿಗಳು ಅಂದ್ರೆ ಗೌಡ್ರ ಕಾಯ್ಕೋತ ಕೂತಿದ್ರಲ್ಲ, ಬಂದ್ ಸಿಕ್ಕರ ಮಕ್ಕಳಿಂದ ಬಂದು ಸಿಕ್ಕಾರಿ. ಇವ್ರದ್ದು ಗೊತ್ತಾಕದ ಬಂಡಾರ ತಾಕತ್ ಎಟ್ಟದ. ಇವ್ರು ನೋಡೋ ಪೂಜಾರಿಗಳು ತಿಳ್ಕೊಂಡ ಏನ್ ಮಾಡ್ತಾರ ಜೈನಾಪುರ ಗೌಡ್ರು? ಜೈನಾಪುರ ಗೌಡ್ರು ಮನೆಯಾಗಿರ್ತಕ್ಕಂತ ದಾಸಿಗೆ ಹೇಳಿದ್ರತ್ತ, ಕೈಯನ್ನ ದಾಸಿಗೆ ಏನ್ ಹೇಳ್ತಾರ? ಒಟ್ಟಿ ಪೂಜಾರಿಗಳು ಕುಂಡಿ ಕಾಲ ಹಚ್ಕೊಂಡು ಓಡಬೇಕ. ಅವ್ರನ್ನ ಜಳಕ ಮಾಡಿಸ್ದಂಗೂ ಆಗ್ಬೇಕು, ಸತ್ಕಾರ ಮಾಡ್ದಂಗೂ ಆಗ್ಬೇಕು. ಇವತ್ತ ಇವ್ರು ಸಾಕು ತಪ್ಪಾಗ್ಯದಪ್ಪ ಅನ್ನೋ ಮಟ್ಟ ಬಿಡಬೇಡಿ ಇವ್ರಿಗೆ ಅಂದ್ರಿ ಅವ್ರು. ಒಟ್ಟು ಗೌಡ್ರ ಮನಿ ಅಂದ್ರ ಇನ್ನೊಮ್ಮೆ ಬರಬಾರ್ದು ಅವ್ರು. ಹಂಗ ಮಾಡಿ ತೇಕಿಸಿನ ಗೌಡ ಚೌಡಿಗೆ ಹೋಗ್ಬಿಟ್ರು. ಹೌದು ನೋಡ್ರಿ, ಮೈ ಮನೆಯಾಗ ಜಳಕ ಮಾಡಿಸೋ ಸಂಬಂಧಾಗಿ ಆ ದಾಸಿ ನೀರ್ ಕಾಸಾಳ, ಬೆಂಕಿಗತ್ತೆ ನೀರ್ ಕಾಸಾಳ, ಕುದಿ ನೀರು ಮಗ್ಗಲ್ದವ್ರು ಇಷ್ಟಿದ್ರೆ ಮೇಯಿಗೆ ಗುಳಿ ಬರಾಕತ್ತಿದ್ವು. ಅಂತ ಸುಡು ಕಾಸಿ ಜಳಕ ಕರಿತಾಳ ಸಿದ್ಧರ್ನ. ಸಿದ್ಧರಿಗೆ ಜಳಕ ಮಾಡಬೇಡ್ರಿ, ನೀವೆಲ್ಲಾ ದೂರಿನ ನಡ್ಕೋತ ಬಂದಿರಿ. ಹೈರಾಣ ಆಗಿರಿಪ್ಪ, ಬರೀ ಒಬ್ಬೊಬ್ರು ಬರ್ರಿ. ಬಾಳ ಹೈರಾಣ ಆಗಿರಿ. ನಿಮ್ಗೆಲ್ಲರಿಗೂ ಜಳಕ ಮಾಡ್ಸತ್ ಗೌಡ್ರು ಹೇಳ್ಯಾರ, ಬರೀ ಒಬ್ಬೊಬ್ರು. ನಿಮ್ಮ ಜಡಿ ಜಳಕ ಮಾಡ್ಸಕ್ಕಿದೀನಿ ಬಾ ಒಳಗಂದಳ್ರಿ. ಹೌದು. ಯಾರು ಹೋಗಿ ಕೂತ್ರು ನೋಡ್ರಿ? ಸಾಲ ಸಿದ್ಧ ಹೋಗಿ ಕೂತ. ಪೈಲ ಸಾಲ ಸಿದ್ಧ ಹೋಗಿ ಬಚ್ಚಲ್ದ ಕೂತ ಸುರ್ವಿದ್ರ ನೋಡ್ರಿ. ನೀರ ಏನ್ ಮಾಡಿ ಒಂದ್ ಬಿದ್ರಿಗೆ ಕಟಿ ಬಿದ್ರ ಕಟ್ಟಿ ಆ ನೀರ್ ತನ್ನ ತಲೆ ಮ್ಯಾಗ ದಡ 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 ಸುಡಿ ಬಿಟ್ಟಳ್ರಿ. ಸುಡು ನೀರ ಮೇಯ್ ಬುರಕಿರ್ಲಾಕತ್ರಿ. ತಾಪಕ್ಕೆ ತಾಳಾರೆ ಹೆಂಗ್ ಮಾಡ್ಯಪ್ಪ ತಿಳ್ಕೊಂಡು ಓಡಾಕ ಚಾಲು ಮಾಡ್ದ. ಹೌದು. ಈಕಿನ ಹಿಂದ ಗಂಡಗ ಚೇಕನ್ ಬೆನ್ ಹತ್ತಿರಡ್ರಿ. ಸಿಗಲಿಲ್ಲ ಸಿದ್ಧ. ಸಾಲ ಸಿದ್ಧ ಹೋಗಿ ಮಟ್ಟನೆ ಮಾಯಾದ. ಹೌದಾ? ನೋಡಿ, ಉರಿ ಮಾರಿದೇವ್ರ, ಉಗ್ರ ಮಾರಿದೇವ್ರ, ಹರಿ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ ಏನ್ ಮಾಡ್ತಾನ? ಮುಮ್ಮೆಟ್ಟಿ ಗುಡ್ದ ಸಿದ್ಧ ಕೆಂಡಾದ ಉರದ ಬೆಂಕಿ ಆದ. ಮುಮ್ಮೆತ್ತಿ ಗುಡ್ಡದ ಮ್ಯಾಗ ಕಣ್ಣ ತೆರೆದ ಬುತಾಸಿದ ಹೋದ್ರಿ. ಬುತಾಸಿದ್ದ ಈಗಿಂದೀಗ ಹೋಗು, ಈಗಿಂದೀಗೆ ಜೈನಾಪುರಕ್ಕೆ ಹೋಗು. ಭಂಡಾರಕ್ಕೆ ಬಟ್ಟ ಬಂದ ಸಿದ್ಧರಿಗೆ ಬಟ್ಟ ಬರು ಯಾರೇ ಬಂದದ. ಸಿದ್ಧರ ಧರ್ಮರಿಗೆ ಜಾಡಿಗೆ ಬಟ್ಟ ಬರು ಯಾರೇ ಬಂದದ. ಈಗಿಂದೀಗ ಹೋಗು ಜೈನಾಪುರ ಗೌಡ್ರು ಸೊಕ್ಕ ಮುರಿದ ಅಂತ ಹೇಳಿಬಿಟ್ಟ ಸಿದ್ಧ ಮುತ್ಯ. ಅಲ್ಲಿಂದ ನೋಡ್ರಿ, ಬುತ್ತಾಸಿದ ಮಟ್ಟನೆ ಮಾಯಾಗಿ ಜೈನಾಪುರ ಗೌಡ್ರ ಮನ್ಯಾಗ ಬಂದ ಮಾಯಾಗಿ ಸಿದ್ಧ ರೂಪ ತೊಟ್ಟೆ ಬಂದ. ನೋಡ್ರಿ, ಎಣ್ಣೆದವಗ ಜಳಕ ಮಾಡ್ಲಕ್ ಒದರ್ತಿದಳು. ಹೌದಾ? ಬುತ್ತಾಸಿದ್ದನಿ ಎಣ್ಣೆದವನ ಗತಿ ಆಗಿ ಹೋಲ್ ಜಳಕದ ಕೋಲಿಗೆ ಹೋದ. ಇಕ್ಕಿ ನೀರ್ ಮತ್ತ ದಾಸಿ ಸುಡು ನೀರ್ ಹಾಕ್ತಾಳ. 1 ಹಂಡೆ ಸುರಿಯದಳು, 2 ಹಂಡೆ ಸುರಿಯದಳು, 3 ಹಂಡೆ ಸುರಿಯದಳು. ಕುದಿ ನೀರ ಸುರುತ್ತಾಳ. ನೋಡ್ರಿ, ಏನ್ ಮಾಡ? ಕಬ್ಬಿನ ಏನ ಕೂಸ್ತಾರಲ್ಲ, ಹಾಲು ಕೂಸ್ತಾರಲ್ಲ ಅಂತ ದೊಡ್ಡ ಕಡಾಳಿ ಅಟ್ಟು ಕಡೆಯವ್ರಿಗೆ ಸುರಿಯಲು ಬುತ್ತ ಹಚ್ಚಿದ ಕೈ ಹಚ್ಚಿ ಘಟ 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 ಕುಡಿದು ಬಿಟ್ಟ ಐಸು ನೀರ. ಹೌದು. ಈಕೇನು ನೀರನ್ನೇ ಖಾಲಿ ಆದ್ಲು. ಹೌದು. ನೀರಿನ ನನಗೆ ನೀರಡಕ್ಕೆ ಬೇಕಾಗ್ಯದ, ನೀರು ಕುಡಿಬೇಕಾಗ್ಯದ. ನೀರ್ ಹಾಕಿನ ಅಂತ ಬುತ್ತಾಳ. ನೀರು ಹಾಕು ಅಂದ. ನೀರು ಖಾಲಿ ಆಗಿ ಒಂದು ನೋಡ್ರಿ ಬೈಲು ಬುತ್ತಾಸಿದ್ದ ಹೆಂಗ್ ಮಾಡ್ದ. ಏನ್ ಮಾಡ್ತಾನ? ಆಕಾಶ ಕೈ ಹೋಗದ ಪಾತೊಳಗ ಕಾಲಿಟ್ಟು ಅವಾಗ ದಾಸಿನ ಜುಟ್ಟ ಹಿಡಿದು ಜಾರ್ಸ್ ಹೊಡೆದ್ ಬಿಟ್ಟ. ಚೌಡಿ ಮುಂದೆ ಕೂತಿರ ಗೌಡ್ರ ಆಡ್ಸಾಡಕತ್ತಾರ. ಪೂಜಾರಿಗಳು ಮುಕ್ಳಿ ಕಾಲು ಹೊಚ್ಕೊಂಡು ಓಡಾಕತ್ತಿರ್ಬೇಕತ್ತ ಆಡ್ಸಾಡಕತ್ತಿದ್ರಿ ಇವ್ರು. ಗೌಡ್ರ ಮುಂದೆ ಬಂದು ಬಿದ್ದ ದಾಸಿ. ಗೌಡ್ರ ಮುಂದೆ ಸೊಂಟ ಮುರ್ಕೊಂಡ್ ಬಂದು ಬಿದ್ದು ನೋಡ್ರಿಕ್ಕಿ. ಹೌದಾ? ಅವಾಗ ಅಂದ್ರ ಗೌಡ್ರು ಏನಾಯ್ತು? ನಾ ಮನಿ ಲಕ್ಷ್ಮಿನೇ ಸೊಂಟ ಮುರ್ರಪ್ಪ ತಿಳ್ಕೊಂಡು ಓಡಿ ಮನೆಗೆ ಬರ್ತಾರ. ಮನೆಗೆ ಬಂದ ಕೇಸಿನ ಧರ್ಮರಿಗೆ ಪೂಜಾರಿಗಳು ಕಾಲ್ ಹಿಡ್ಕೊಂಡ್ರಿ. ಯಪ್ಪ ಸಿದ್ರೆ ತಪ್ಪಾಗ್ಯದ ನಮ್ಮದು. ಯಪ್ಪ ನಿಮ್ಮನ್ನ ಕಾಡಬಾರ್ದಾಗಿತ್ತು, ನಾವು ಕಾಡೇವಿ. ನಿಮ್ಮ ಧರ್ಮರಿಗೆ ಕಾಡಿ ನಮ್ಮ ಸರ್ವತ ತಪ್ಪಾಗ್ಯದ. ಸಿದ್ಧರಿಗೆ ಕಾಡಿ ಸರ್ವತ ತಪ್ಪಾಗ್ಯದ. ನಿಮ್ ಹೆಂಡ್ರಿ ನೀವು ಕರ್ಕೊಂಡು ಹೋಗ್ರಿ, ನಿಮಗೆ ಏನು ಬೇಡ್ತೀನಿ ಬೇಡಿದ ಕೊಡ್ತೇವ ಅಂತ ಕಾಲ್ ಹಿಡ್ಕೊಂಡ್ರಿ ಇವ್ರು. ಅವ್ರು ತಪ್ಪದಂಡ ಕೊಡ್ತೇವ್ ಸಿದ್ಧರಿಗೆ ಕಾಲ್ ಹಿಡ್ಕೊತಾರ. ಅವಾಗತ್ತಾರ್ರಿ ಏನತ್ತ? ಹಾವಿನ ವಿಷ ಹಲ್ಲಾಗ, ಸೋಲಿನ ವಿಷ ತುದಿ ಕೊಂಡ್ಯಾಗ, ಈ ಸಿದ್ಧರಿಗೆ ಕೆಣಕೀರಿ ಅಂದ್ರ ನಿಮ್ಮನ್ನ ಹಂಗೆ ಬಿಡಂಗಿಲ್ಲ. ಏನು ಕೊಟ್ಟಲ್ಲ ಆಗಲಿ, ಇಟ್ಟಿಟ್ಟಲ್ಲಿ ಆಗಲಿ, 15 ಅಂಕಣ ಮನೆ ಕೊಂದಂಕಣ ಬೇಳೆ ನಿಮ್ಮ
ನಿಮ್ಮ ಸಿರಿತನ ಸತ್ಯ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಟ್ಟಲ್ಲೇ ಇದ್ದಲೇ ಆಗಲಿ ಶಾಪ ಕೊಟ್ರು. ಯಾವಾಗ ನೀವು ಧರ್ಮರಿಗೆ ಕಾಡಿರಿ ಅಂದ್ರ ಮುಂದೆ ಕಲಿಯುಗದಾಗ ಜೈನಾಪುರ ಮುಂದೆ ಐನಾಪುರ ಆಗಲಿ, ಜೈನರಿಗೆ ಗೌಡಿಕ್ ಹೋಗಲಿ, ಕುರುಬರ ಗೌಡಿಕಿ ಹಾಳಾಗಿ ಮುಂದಿದು ಜೈನರಿಗೆ ಸೇರ್ಲೆ ತಿಳ್ಕೊಂಡು ಶ್ರಾಪ ಕೊಟ್ಟ ಬಿಟ್ರಿ. ಈ ಸದ್ಯ ಏನಾಯ್ತಾ ಊರ? ಅವ್ರೇನು ಶ್ರಾಪ ಕೊಟ್ಟ ಅಲ್ಲಿಂದ ಹೋಗ್ಯಾರ ನೋಡ್ರಿ. ಅಂದಿಲಿಂದ ಇವ್ರೆಲ್ಲಾ ಲಿಂಗಾಯತ್ರದ್ದು, ಇವ್ರೆಲ್ಲಾ ಗೌಡಿಕ್ ಹೋಯ್ತ್ರಿ. ಇವ್ರೆಲ್ಲಾ ಸೊಕ್ಕ ಮುರಿತಲ್ಲ, ಗೌಡ್ರು ಸೊಕ್ಕ ಮುರಿತಲ್ಲಿ. ಗೌಡ್ರ ಸೊಕ್ಕ ಮುರು ಜೈನರಿಗಾಗ್ಯದ್ರಿ. ಈ ಸದ್ಯ ಜೈನರ ಗೌಡಿಕೆ ಆ ಊರಿಗೆ. ಆಗಿನ ಕಾಲಾಗ ಜೈನಾಪುರ್ ಹೋಗಿ ಈಗಿನ ಕಾಲಾಗ ಐನಾಪುರ ಆಗ್ಯದ್ರಿ. ಇದು ನಮ್ಮ ಸಿದ್ಧರ ಮಾಡಿರ್ತಕ್ಕಂತ ಪಾವಡ. ಸಿದ್ಧರ ಪಾವಡ ಒಂದಲ್ಲ ಎರಡಲ್ಲ ಮಾಸ್ತಾರ, ಹೆಜ್ಜೆ ಹೆಜ್ಜೆಗೆ ಹೆಜ್ಜೆಗೆ ಒಂದು ಪಾವಡ ಮಾಡ್ಯಾನ ಗುಜ್ಜಲಿ ಮಾಯವನ ತಮ್ಮನು ಅಂತಾರಲ್ಲ ಬೀರದೇವ್ರಿಗೆ. ಹಾಕ್ತಾರಿಲ್ಲ ಅಂತಾರ. ಹೆಜ್ಜೆಗೆ ಮಾಡ್ಯಾರ ಪಾವಡ. ಹೋಗಿ ಅಂದ್ರೆ ಹೋದವ್ರು ಹೊಳೆ ಬರ್ದಿಲ್ಲ, ಹೊಳೆ ಬಂದೇ ಇಲ್ಲ. ಹೊಕ್ಕಿನಂದ್ರೆ ಹೋಗೇ ಬಿಟ್ಟಾರ, ಬರ್ತಿ ಅಂದ್ರೆ ಬಂದ ಬಿಟ್ಟಾರ. ಉದ್ದಾರ ಹೋ ಮಗನ ಅಂದ್ರಪ್ಪ ಅಂತ ಮುಂಜಾನೆ ಆಗಲಿ ಮ್ಯಾಗ ಕಂಬಳಿ ಹಾಕೊಂಡ್ ಹಣಿ ಮ್ಯಾಗ ಬಂಡ ತಗೊಂಡ ಪೂಜಾರಿಗೆ ಕರಿದೇವ್ರ ಪೂಜಾರಿ ಹೊಂಟಂದ್ರ ಇದ್ರಿಗೆ ಒಬ್ಬ ದೊಡ್ಡ ಜಾತಿ ಸಾವುಕಾರ ಬರ್ತಾರ. ಸಾವುಕಾರ ಒಂದು ಊರಾಗ ಎಲ್ಲಿ ಕೆಲ್ಸಕ್ಕೆ ಹೊಂಟಿದ್ದಂದ್ರ ಅವಂತಾನ್ರಿ ಏನತ್ತ ಪೂಜಾರಿ ಎದುರಿಗೆ ಬಂದ ಕೆಲಸ ಮಾತ್ರ ಗಂಡ ಹಾಕದತ್ತಾನವ ಅಂತಾನಂತ ಇಲ್ರಿ ಅಂತ ನಮ್ಮ ಕೀರ್ತಿ ಮಾಡಿಟ್ಟಾರ ಸಿದ್ಧರ ಅಂತ. ನಮ್ಮ ಅಪ್ಪದೇರ ಮಾಡಿ ಕೀರ್ತಿ ನಮ್ಮ ಮಾರಿ ನೋಡಿದ್ರೆ ನಾಯಿ ಸೈ ದುಚ್ಚು ಹೆಂಗಲ್ಲ. ಅವ್ರು ಮಾಡಿ ಕೀರ್ತಿಗೆ ಜಗತ್ತಿನೊಳಗೆ ನಮಗೆಲ್ಲ ಇವ್ ಬೆಳೆ ಪದ ಹಾಡಕ್ ಕರ್ಸಿರಿ, ಜಗತ್ತೊಳಗೆ ಕೀರ್ತಿ ಬೆಳೆದವ್ರಿ. ನಮ್ಮಂತವ್ರಿಂದ ಓದೋದನ ಹಿರಿಯರ್ ಮಾಡಿಟ್ಟಾರ ನಮ್ಮ ಸಿದ್ಧರ ಅಂತ. ನಮ್ಮ ಅಪ್ಪದೇರ ಮಾಡ್ಯಾರ ಕೀರ್ತಿ ಅಂತ. ಅದು ಉಡಿ ಕಟ್ಟಿ ಕಳಸ ಇಟ್ಟಾರ, ಅದಕ್ಕೆ ಕಳಸಕ್ಕೆ ಕಲ್ಲೋಗಿ ದಂಧ ಆಗಬಾರ್ದಿಂದ ಏನಾಗ್ಯದ ಏನಾತು? ಕೆರ್ಸಿದ್ದ ಐನಾಪುರ ಕೆರ್ಸಿದ್ರ ಕತ್ತಿ ಮುಂದೆ ಹೇಳ್ತೀನಿ ಉಳಿತದು. ಅದು ಕತಿನ ಬಾಳ ಓದೈತಿ. ಹೌದು, ಅತಿ ಆಗಬಾರ್ದತ್ತು ಉಳಿತದು. ಯಾಕಂದ್ರ ಏನ್ರಿಪ್ಪ? ಹೋಗಿ ನಾ ನಮಸಿದ ಬೇಡಿದವಾಗ ಬೇಕಾದ ಕೊಟ್ಟ ಆದ್ರ ಏನ್ ಮಾಡ್ದನ್ರಿಪ್ಪ? ಹೋಗ್ಯಾನ ಮತ್ತೆ ಯಾರು ಮೋಳೆದ ಹೋಗ್ಸಿದ್ದಪ್ಪ. ಹೋಗ್ಸಿದ್ದಪ್ಪನ ಕಿಚಿಂದ ಕೈಯಾಗಿನ ಬೆತ್ತ ಬೇಡವ. ಹೌದು, ಏನಂತ ನಮ್ಮ ಔಷಧ ಮುತ್ತೆ ಅವಾಗ ನಮಸಿದ ಮತ್ತೆ ಹೇಳ್ದ, ಏನು ಬೇಡ್ತಿ ಬೇಡ ಹೋಗ್ಸಿದ್ದ. ನೀ ಏನು ಬೇಡ್ತಿ ಬೇಡ, ನನಗೆ ಕೈಯಾಗನ ಬೆತ್ತ ಬೇಡ್ರ. ಯಾಕೆಪ್ಪ ಬೆತ್ತ ಕೊಡುದಿಲ್ಲ ಅಂತ ನೀವು ಹೋಗ್ಸಿದ್ದಪ್ಪ. ಅಮಸಿದ್ ಹೇಳ್ದ, ಏನತ್ತ? ಈ ಬೆತ್ತ ಯಾರ ಕೈಯಾಗಿರ್ತದಲ್ಲ ಅವ್ರಿಗೆ ಮಕ್ಕಳಾಗಂಗಲ್ಲ, ಅದಕ್ಕಾಗಿ ಬೆತ್ತ ಬಿಟ್ಟು ಬೇನ್ ಬೇಡ್ತಿ ಬೇಡಿದ್ ಕೊಡ್ತಾ ಒಯ್ ಅವಂದ ಏನತ್ತ? ನಾನು ಹೊಟ್ಟಿಲೆ ಮಕ್ಕಳಾಗಲಿ ಕಾಟ ಹೋಯ್ತು ಬೆತ್ತನೇ ಬೇಕಂದ ಅವ. ಹಟ್ಟು ಮಾರಿ ಸಿದ್ಧ. ಹೌದು ನೋಡು, ಬಹಳ ವಿಚಾರ ಮಾಡಿದ್ರು ದಕ್ಕುದಿಲ್ಲ ನಿನಗ. ಆದ್ರೂ ಅಪ್ಪ ನನಗೆ ಬೆತ್ತನೆ ಕೊಡು ಅಂದ ಮುತ್ಯಾಗ. ಬೆತ್ತ ತಗೊಂಡು ಹೋದ ಮೋಳೆ ಊರಿಗೆ ಬಂದು ಪ್ರಪಂಚ ಮಾಡಕತ್ತ ಹೆಂಡತಿ ಜೊತೆ ಕೂಡ್ಕೊಂಡು. ಪ್ರಪಂಚದಾಗ ಪಾರ ಮತ್ತ ಪ್ರಪಂಚ ಪಟ್ಟಗಟ್ಟಿದ್ರಿ. ಹೌದಾ? ಅವಾಗ ಏನಾಯ್ತು? ಎಷ್ಟೋ ದಿವಸ ಪ್ರಪಂಚ ಮಾಡ್ದ. ಹೌದು, ಹೊಟ್ಟಿಲೆ ಮಕ್ಕಳ ಆಗ್ಲಿಲ್ರಿ. ಏನಂತಾರ ಆ ಊರಾಗಿನ ಜನ ಆಗಿನ ಕಾಲಕ್ಕ? ಅವ್ರಂದ್ರು ಏನಂತ? ಮಕ್ಕಳ ಬೇಕಂದ್ರೆ ಪಟ್ಟಣಕ್ಕ ಹೋಗ್ರಿ. ಪಟ್ಟಣದ ಮ್ಯಾಲೆ ಅರಿಕೇರಿ ಪಟ್ಟಣದ ಮ್ಯಾಲಿ ಅರಿಕೇರಿ ಮಸೀದಿಗ ಹೋದರೆ ತೊಟ್ಟಿಲ ಹೊರಸಿ ಕಳವ್ಯಾನ. ಹೌದು, ಮುತ್ಯಾರ ಬೇಡದವ್ರಿಗೆ ಮಕ್ಕಳು ಕೊಡ್ತಾನ, ಮೊಮ್ಮಕ್ಕಳಿಗೆ ಮಕ್ಕಳಿಲ್ಲ ಅಂದಿರ ದೂರ. ಮೊಮ್ಮಕ್ಕಳಿಗೆ ಮಕ್ಕಳಿಲ್ಲ, ಮತ್ತೊಬ್ಬರಿಗೆ ಮಕ್ಕಳು ಕೊಡ್ತಾನ ಅಂದ್ರು. ಹೌದಾ? ಅವಾಗ ಮಡದಿ ಮಾತು ಕೇಳಿ ಎಲ್ಲಿಗೆ ಬರ್ತಾನ ಹೋಗ್ಸಿದ್ದಪ್ಪ ಮುಮ್ಮೆಟ್ಟಿ ಗುಡ್ರ ಮುತ್ತೇನ ಬಲಿ ಬಂದ. ಏನಂತಾನ ಬಂದು? ಯಪ್ಪ ಭಗವಂತ, ನಂದು ತಪ್ಪಾಗ್ಯದ, ನೀ ಮೊದಲಿಗೆ ಹೇಳಿದಿ ಬೆತ್ತ ತಗೋಬೇಡ ಅನ್ನಕ್ಕಾಗಲಿ. ಹಠ ಮಾಡ್ಕೊಂಡ್ ಬೆತ್ತ ಒಯ್ದಿನಿ ಮುತ್ಯ, ನಿನ್ನ ಬೆತ್ತ ನೀ ತಗೋ, ನಿನ್ನ ಬೆತ್ತ ನೀ ತಗೋ, ನನಗ ಮಕ್ಕಳು ಕೊಡು ಅಂದ ಇವ. ಏನಂತಾನ ಮೊಮ್ಮಗನ ಮಾತಿಗೆ ಮುತ್ಯ ಮೋಕ್ಷದ ಮುತ್ಯ? ಮಗನ ಹಂಗ ಬರಂಗಿಲ್ಲ, ಹೊಳ್ಳೆ ಮೇಲೆ ಬೇಡಕ್ಕಿಲ್ಲ, ಕಾಮನ ಬಹುದು ಏನಂದ. ಹೌದಾ? ಮಕ್ಕಳನ್ನ ಹೊಟ್ಟಿಲಿ ಆಗುದಿಲ್ಲ, ಒಂದ್ ಸರಿ ಆಗುದಿಲ್ಲ ಅಂದಿನಪ್ಪ ಅಂತ ನಿನ್ನ ಹೊಟ್ಟಿಲೆ ಮಕ್ಳು ಆಗಲ್ಲ. ಮಕ್ಕಳೇ ಬೇಕಂದ್ರ ಮಕ್ಕಳೇ ನಿನಗೆ ಬೇಕಂದ್ರ ಏನ್ ಮಾಡಂತಾನ? ಅಣ್ಣಗ 8 ಮಂದಿ ಗಂಡಸ ಮಕ್ಕಳದಾರ, ತಮ್ಮಗ 8 ಮಂದಿ ಗಂಡಸ ಮಕ್ಕಳದಾರ. ಅಣ್ಣ ಯಾರು? ಅಚ್ಚೇಗ ಶಿಲಿಸಿದ್ದ, ತಮ್ಮ ಇಂದಾಪುರ ಬುಳ್ಳೋಗಿಸಿದ್ದ. ಅಚ್ಚೇಗ ಅಪ್ಪನ ಮಾತು ಕೇಳಿ ಮುತ್ತೇನ ಮಾತು ಕೇಳಿ ಹೋಗಿ ಮಕ್ಕಳ ಕೇಳ್ತಾನ ಅಣ್ಣನ ಬನ್ನಿ, ನನಗೊಂದು ಮಕ್ಕಳು ಕೊಡು, 8 ಮಂದಿಗೆ ಒಬ್ಬನ ಮಗನಾರ ಕೊಡು ಅಂದ. ಅವಂದ ಏನಂತ? ರೊಕ್ಕ ಕೊಡಾಕ್ ಬರ್ತದ, ಬೆಳ್ಳಿ ಕೊಡಾಕ್ ಬರ್ತದ, ಬಂಗಾರ ಕೊಡಾಕ್ ಬರ್ತದ, ಉಡುದು ತೊಡದು ಕೇಳಿದು ಕುಡಾಕ್ ಬರ್ತದ, ಹಡದ ಮಕ್ಕಳನ್ನ ಕುಡಾಕ್ ಬರ್ತದ, ಕುಡಲ್ಲ ಅಂದವ. ನಡಿ ಹೋಗಂಗ, ನಿನಗ ಮಕ್ಕಳು ಕೊಡಂಗ ನಡಿ ಅಂದವ. ಹೊಳ್ಳೆ ಹೇಳ್ಕೋತ ಗುಡ್ಡಕ್ಕೆ ಕೊಡ ಬಂದ್ಯಪ್ಪ. ಅವ ಅಚ್ಚಾಗ ಸಿರಿಸಿದ ಮಕ್ಕಳು ಕೊಡ್ಲ ಹೆಂಗ್ ಮಾಡ್ಲಿ ಅಂದ. ಏನಂತಾನ ಮೋಕ್ಷದ ಮುತ್ಯ? ಏನ್ ಹಿಂಗ ಕೆಲಸ ಆಗೋಲ್ಲಂದ. ಹೋಗಿ ಇಂದಾಪುರ ಬಳ್ಳೋಗಿಸಿದ 8 ಮಂದಿ ಮಕ್ಕಳಾರ, ಹೋಗಿ ಕೇಳು. ಕೊಟ್ರ ಪಾಣ, ಕುಡ್ದಿದ್ರ ಕೊಡ್ಲಿಕ್ಕ ತಗೊಂಡ ಬಾ, ನೀನ್ ಹಿಂದಿರ್ತಾನೆ ಅಂದ ಇವ.
ಹೌದಾ ಮುತ್ತೆ ಅಂದ. ಹೌದು ಮುತ್ತೇನ ಮಾತು ಕೇಳಿ ಕಿಸಿಂದಿವ ಇಂದಾಪುರಕ್ಕೆ ಹೊಕ್ಕಾನ. ಇಂದಾಪುರಕ್ಕೆ ಹೋಗಿ ಅಣ್ಣಗೆ ಹೋಗಿ ಅಂತ ತಮ್ಮಗಂದ ಏನಂತ? ನನಗೊಂದು ಗಂಡಸ ಮಗನ ಕೊಡು, 8 ಮಂದಿ ಮಕ್ಕಳ ನಿನಗ ಅಂದ. ನನ್ನ ಹೊಟ್ಟಿಲ ಮಕ್ಕಳಿಲ್ಲ ತಮ್ಮ 8 ಮಂದಿ ಅದಾರ, ಒಬ್ಬ ಮಗನ ಕುಡು ಸಾಕಿನ. ಮುತ್ತೆ ಇಸ್ಕೊಂಬ ಅಂತೇಳಿ ನಾ ಕೊಡು ಅಂದ. ಹೌದಾ ಅವನು ಬಾಯಿಗೆ ಬಂದಂಗ ಬೇದನ್ರಿ. ಹೌದಾ ಏನೋ ಮಕ್ಕಳು ಕೊಡಕ್ ಬರ್ತೈತೇನು? ನನ್ನ ಮಕ್ಕಳನ್ನ ಕೂಡ ಅಲ್ಲ ಮತ್ತೆಲ್ಲರೂ ಇಸ್ಕೊ ಅಂದವ. ಮತ್ತೆ ಇಸ್ಕೊಂಡು ನನ್ನ ಮಕ್ಕಳು ಕೊಡಂಗ ನಡೀನಿ ಅಂತ ಮನಿ ಬಿಟ್ಟು ಹೊರಗೆ ಕಳಿಸ್ದ. ಮನಿ ಹೊರಗ್ ಬಂದೆ ಮನಿ ಹೊರಗೆ ಬಂದ್ ನಾ ಮುತ್ತೆ ಇದು ಮಾತ್ ನೆಪ್ಪಾಯ್ತ್ರಿ. ಮುತ್ಯಾರ ಹಿಂಗ್ ಹೇಳ್ಯಾನ, ತಗೊಂಬ ಅಂದಾನ. ನಾನು ಕೊಟ್ರ ಪಾಡ ಕೊಡ್ಲಿಕ್ಕೊಬ್ಬನ ಮಗನ್ ಹೊತ್ಕೊಂಡ ಬಾ, ನಾ ಹಿಂದಿರ್ತೀನಿ ಅಂದಾನ. ಆಲದ ಬಡ್ಡ್ಯಾಗ ಗಿಡದ ಬಡ್ಡ್ಯಾಗ ಆಡ್ತಿತ್ ನೋಡು ಸಣ್ಣ ಹುಡುಗ ಸಿದ್ದರಾಯ. ಸತ್ತಪ್ಪ ಮಾಸ್ತನ ಮೇಲೆ ಕೂತಾನೆ ಪವನೆ ಹುಡುಗ. ಹೌದು ಆ ಹುಡುಗ ಆಲ ಗಿಡದ ಬಿಡಕ್ ಆಡಕತ್ತಿದ್ದೀನಿ ಸಿದ್ದರಾಯ. ಸಣ್ಣ ಹುಡುಗ ಆಡಕತ್ತಿದ್ದ. ಕಣ್ಣಿಗೆ ಕಂಡ ಹೋಗ್ಸಿದ್ದಪ್ಪಗ, ಕಣ್ಣಿಗೆ ಕಂಡ ಹೋಗ್ಸಿದ್ದಪ್ಪ ಅಂದ. ಆ ಕಡೆ ಕಣ್ಣು ನೋಡ್ದ ಗಂಡ ಐತಿ ಮನೆ ಕೆಲಸ ಮಾಡಕತ್ತಿದ್ರು. ಹೆಗಲಿ ಹಾಕೊಂಡು ಓಡಾಕ್ ಚಾಲು ಮಾಡ್ದನ್ರಿ ಅವ. ಮುಂದ್ ಹೋಗ್ಸಿದ್ದ, ಹಿಂದಿನ ಬುಳ್ಳ ಹೋಗ್ಸಿದ್ದ. ನೋಡ್ರಿ ಇವಾಗ ಓಡಿ 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 ಎಲ್ಲಿಗೆ ಬಂದ? ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕು ಐನಾಪುರ ಕೆರೆ ದಂಡಿ ಮ್ಯಾಗ. ಐನಾಪುರ ಕೆರೆ ದಂಡಿ ಮ್ಯಾಗ ಬಂದ. ಮಡದಿ ಗಂಡ ಹೆಂಡತಿ ಇಬ್ರು ಬುಳ್ಳೋಗ್ಸಿದ್ನ ಹೆಂಡತಿ ಬೆನ್ನ ಹತ್ತಾರ. ಹಿಂದ ಬೆನ್ನ ಹತ್ತಾರ. ನನ್ನ ಮಗ ತಗೊಂಡು ಹೊಂಟಿ, ಮಗನ್ ತಗೊಂಡು ಹೊಂಟಿ ಅಂತ ಅವ್ರ ಬೆನ್ನ ಹತ್ತಾರ. ಇವ್ ಮುಂದ್ ಓಡಕತ್ತದ. ಹೆಗಲ ಮ್ಯಾಗ ಖುಷಿ. ಓಡಿ 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 ಎಲ್ಲಿಗೆ ಬಂದ? ಐನಾಪುರ ಕೆರೆ ಸುತ್ತಾಕ ಚಾಲು ಮಾಡ್ದನ್ರಿ. ಸಂಕ್ರಾಂತಿ ಭೋಗಿ ದಿನ ಜಾತ್ರೆ ಜನ ನೆರೆದಿತ್ತು. ಹೌದಾ ಕೆರೆ ಸುತ್ತಾಕತ್ತ ಗಂಡ ಹೆಂಡತಿ ಹಿಡ್ಕೊಳಕ್ ಬಂದ್ರ ತಿಳ್ಕೊಂಡ್ ಜಾಡ್ಸಿ ಕೆರೆ ನೀರಾಗ ಹೋಗದ. ಜಾಸ್ತಿ ಕೆರೆ ನೀರ ಹೋಗದ್ ಬಿಟ್ಟ ಹಚ್ಚಿ ದಂಡೆ ಗಂಡ ಎಂತಿ ಇಚ್ಚಿ ದಂಡ್ಯಾಗ ಹೋಗ್ಸಿದ್ದಪ್ಪ. ಬೇಯ್ತಾರ, ಬಾಯಿಗೆ ಬಂದಂಗ ಬೇಕತ್ರು. ಅದಕ್ಕೆ ನೀನ್ ಹೊಟ್ಟಿಲ್ಲ ಮಕ್ಕಳು ಹುಟ್ಟಿಲ್ಲೋ. ನಮ್ಮ ಮಕ್ಕಳ ಸಂಗ ನಿನಗೇನು ಗೊತ್ತಾಗಿತ್ತು? ಹಡದ ಮಗ ನೀರಿಗೆ ಹೋಗೋದಿಲ್ಲ, ಹಡದಂತ ಮಗ ನೀರಿಗೆ ಹೋಗೋದಿಲ್ಲ. ನೀರ್ ಸಾತ್ ಬೇಯಕತ್ರು. ಹೌದಾ ಹೋಗ್ಯಾಣ ಮತ್ತೆ ಹಚ್ಚಿ ದಂಡ್ಯಾಗ ನಿತ್ತಂದ. ಏನಂತಾನ? ನಿನ್ನ ಮಗ ಇದ್ದ ನೀವು ಕರ್ಕೊಂಡು ಹೋಗ್ರಿ, ನನ್ನ ಮಗ ಇದ್ರ ನಾ ಕರ್ಕೊಂಡು ಹೋಗ್ತೀನಿ ಅಂದ. ಅದ್ರಿ 3 ಸರಿ ನೋಡ್ರಿ ಅಚ್ಚಿ ದಂಡ್ಯಾಗ ನಿತ್ತು ಹೋಗ್ಯಾಣ. ಅವ್ರ ಏನಂದ್ರು? ಬುಳ್ಳೋಗಿಸಿದ್ದಂತಾನ. ಬುಳ್ಳೋಗಿಸಿದ್ದ ಮಡದಿ ಅಕ್ಕಾದೇವಿ. ಒದರ್ಯಾರ ಹಡದ ಮಗನಿಗೆ. ಹಡದಂತ ಮಗನಿಗೆ ಎದಿ ತುಂಬಿ ತಾಯಿ ಎದಿ ಹಾಲು ತುಂಬಿ ಬಂದು ಯಪ್ಪ ಬಾ ನಮ್ಮ ಕಡೆ ಕರೆಸಿದ್ದ. ಬಾರೋ 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 ತೊದರಿದ್ರು. 3 ಸರಿ ಒದರಿದ್ರು, ಬರ್ಲಿಲ್ಲ ಸಣ್ಣ ಹುಡುಗ ಸಿದ್ದರಾಯ. ಅವಾಗ ಏನ್ ಮಾಡ್ತಾನ? ಹೋಗ್ಯಾಣ ಮತ್ತೆ ಕೈಯಾಗ ಬೆತ್ತ ಹಿಡ್ಕೊಂಡಂದ. ಏನಂತಾನ? ಮುತ್ತೆ ಮಾತ್ ಹೇಳಿದ ಕರೆ ಇತ್ತಂದ್ರ ತಗೊಂಡ ಬಾ ನನ್ನ ಬೆನ್ನಿಗೆ. ಯಪ್ಪ ನನ್ನ ಬೆನ್ನಿಂದ ಇರ್ತೀನಿ ಅಂದಿದಿ. ನೀ ಕರೆ ಇದ್ದೆ ಅಂದ್ರ ಹೋಗ್ಯಾಣ ಮುತ್ತೆ ಅಂದ. ಕೆರೆ ಒಳಗೆ ಬೆತ್ತ ಹೋಗೋದು ಏನತ್ತ ಕರ್ದಾನ? ಏನತ್ತ? ಕೆರೆಂದ ಎದ್ದು ಬಾರೋ, ಕೆರೆಂದ ಎದ್ದು ಬಾರೋ ಅಂತ ಹೊದರಿ ಬಿಟ್ಟ. ಆ ಬೆತ್ತ ತಗೊಂಡು ಕೆರೆಗೆ ಎದ್ದು ಬಿಡ್ತಾರೆ ಕೂಸ. ಮೊದಲನೇ ಹೆಸರು ಏನು? ಕೂಸಿನ ಹೆಸರ ಸಿದ್ದರಾಯ. ಮೊದಲನೇ ಹೆಸರು ಕೂಸಿನ ಹೆಸರು ಸಿದ್ದರಾಯ. ಕೆರೆಯಲ್ಲಿಂದ ಕೆರೆಗಿನ ಏನು ಎದ್ದು ಹೊರಗೆ ಬಂದ ಕೆಚಿನ ಹೋಗ್ಯಾಣ ಮುತ್ತೇನ ತೊಡಿಮೇಕತ್ ನೋಡು. ಕೆರೆಗೆ ಸಂಬಂಧಾಗಿ ಕೆರೆಸಿದ್ದ ತವನ ನಾಮ ಬತ್ರಿ. ಐನಾಪುರ ಕೆರೆ ಸಿದ್ಧ. ಇವತ್ತಿಗಾದ್ರು ಕೂಡ ಐನಾಪುರ ಕೆರೆ ಸಿದ್ಧ. ಹೌದು, ಐನಾಪುರ ಕೆರೆ ಸಿದ್ಧ. ಇವ್ರು ಇನ್ನಂಗೋ ಮಾತಿದಾಗಲೇ ಏನ್ರಿ? ಕರೆಸಿದ್ದ ಅನ್ನುವಂತ ನಾಮ ಯಾರೋ ಭಕ್ತರ ಕಾದ್ರ ಹಂಗ ಅನ್ನೋದು ಏನ್ರಿ? ಡಂಕನಾಡ ದೈಗೊಂಡ ಗೌಡಗ ಏನಾತು? ಈ ಭೂಮಿ ಮ್ಯಾಗ ಏನ್ ಮಾಡ್ದ? ಕ್ವಾಣೇಶ್ವರ ದೈತ ಮಂಟೂರ್ ಕಣಿ ಮೇಲೆ ಬಂಟ ಕ್ವಾಣೇಶ್ವರ ದೈತಿರು ಕಾಲಕ್ಕೆ ಬೀರದೇವ್ರ ಸಣ್ಣ ಕೂಸ ಬಿಜಾಪುರ ಬಲಿ. ಬಿಜಾಪುರ ಜಿಲ್ಲಾ ಏನಾಗ್ಯದ? ನಾಗಟ್ಟಾಣದಾಗ ನಾಗರ ಮರ ಏರಿ ನಾಡಿನ ಹೊಯ್ಮ ನೋಡ್ದ. ಯಾರು? ಇದೇ ಕರೆಸಿದ್ದ ಬೀರದೇವ್ರ. ಇದೇ ಬೀರದೇವ್ರ ನಾಡಿನ ಹೊಯ್ಮ ನೋಡ್ದ. ಎಲ್ಲಿದ್ದು? ಮಂಟೂರ ಕಣಿ ಮ್ಯಾಲ ಬಂಟ ಕ್ವಾಣೇಶ್ವರ ಒಂದು ಕಿವಿ ಹಾಸಿ ಒಂದು ಕಿವಿ ಹಚ್ಚಿ ನಿದ್ದೆ ಮಾಡ್ತಿದ್ದ. ಮೂಗಿನ ವಸ್ತುಲು 3 ಹರಿದಾರಿ ಮಟ್ಟ ಆಡ್ತಿತ್ತ. ಅಂತ ದೈತ ಕ್ವಾಣೇಶ್ವರ ದೈತ ಅಲ್ಲಿ ಮನೆಗಿದ್ದ. ಹೌದಾ? ಬೀರದೇವ್ರ ಅಲ್ಲಿಂದ ಬಂದ ಎಲ್ಲಿಗೆ? ಮಂಟೂರ ಕಣಿ ಮ್ಯಾಗ ಮನೆಗೆ ದೈತನ ಹೊಡೆದ್ರ ಪಾಪ ಬರ್ತಾರ. ಪಾಪ ಗುರಿ ಆಗುದು ಬೇಡ ಅಂತ ಹೇಳಿ ಅವಾಗ ಮನೆಗೆ ದೈತನ ಎಬ್ಬಸಿ ದೈತನ ಮರ್ದನ ಮಾಡ್ದ ಇವನೇ ಬೀರದೇವ್ರ. ಏನಾಯ್ತು ఇప్పుడు ಅಲ್ಲಿ ಕೂನ? ಅವಾಗ ಏನಾಯ್ತು? ಕ್ವಾಣ ಬಿದ್ದಲ್ಲಿ ಕ್ವಾಣೂರಾಯ್ತು, ಕಳ್ಳ ಬಿದ್ದಲ್ಲಿ ಕಳ್ಳಿ ಗುಂತಿ ಆಯ್ತು, ರುಂಡ ಬಿದ್ದಲ್ಲಿ ಮುಂಡಗನೂರಾಯ್ತು. ಬೀರದೇವ್ರ ತನ್ನ ಕೈಯೊಳಗಿನ ಆಯುಧವನ್ನ ಬೀಸೋಗದ ಅದೇ 4 ನೂರಾಯ್ತು. ಹೌದ್ರಿಲ್ಲ ಪೂಜಾರಿ? ಕ್ವಾಣಿನ ಮೇಲೆ ಬೀರದೇವ್ರ ವಸ್ತಿ ಮಾಡಿ ಭೂಮಿ ಮ್ಯಾಗ ಧರ್ಮ ಸ್ಥಾಪನೆಯನ್ನ ಮಾಡಿ ಇವತ್ತು ಸಾಮಾನ್ಯ ಸಿದ್ಧಲ್ಲಪ್ಪ, ದುಷ್ಟರನ್ನ ಮರ್ದನ ಮಾಡ್ತಾನಂತೆ. ಖರೇ ಸಿದ್ಧ ಅನ್ನುವಂತ ನಾಮಿ ಭೂಮಿ ಮ್ಯಾಗ ಬಂದೈತಿ. ಖರೇ ಸಿದ್ಧಿವ
ಖರೇ ಸಿದ್ಧ. ಕರೆ ಸಿದ್ಧ ಅನ್ನುವಂತ ನಾಮ ಅವಾಗ ಬಂದದ ಮಾಸ್ತರ. ಹೌದಾ? ಯಾಕತ್ತಂದ್ರ ಏನ್ರಿ? ಎಲ್ಲಾ ದೇವ್ರಿಗೆ ಕೆಣಕೋದು ಉಳಿದವ್ರು ಬಹಳ ಮಂದಿ ಅದಾರ. ಅದಾರ. ಆದ್ರೆ ಬೀರ್ ದೇವ್ರಿಗೆ ಕೆಣಕಿ ಭೂಮಿ ಮ್ಯಾಗ ಯಾವ ಮಗನ ಉಳಿದಿಲ್ಲ. ಯಾಕ್ರಿಪ್ಪ? ಕರೆ ಸಿದ್ಧದ ನಾವು ಕರೆ ಅನ್ನೋದು ಅಟ್ಟೆ ಕೆಲಸ ಅಲ್ಲಿ ವರಿಗ್ ಹಸ್ತಾನೆ. ವರಿಗೆ ಜರ ತಪ್ಪುತ್ತ ಮಗನೇ ಅವ್ರ ಮನೆಯಾಗ ಮಕ್ಕಳು ಬಿಟ್ಟಿಲ್ಲ. ನಮ್ಮನ್ನ ನಿಮ್ಮನ್ನ ಯಾಗಿಡ ತಪ್ಪಲು ಬಿಡ್ತಾನವ. ಹೌದ್ ಪೂಜೆ ಏನಾತು ಕೇಳೇನ?